ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಡಿಸೈನು. ಸಿಂಪಲ್ ಅಂದರೆ ತುಂಬ ಸಿಂಪಲ್, ತುಂಬ ಈಸಿಯಾಗಿ ಹಾಕೋಬೋದು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ಎಳೆ ದಾರನ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಫಸ್ಟ್ ಸಿಂಗಲ್ ಕ್ರೋಶಾ ಮಾಡೋಣ. 1 or 2 ಟೈಮ್ಸು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ಅದರಿಂದ ದಾರನ ಎಳ್ಕೊಂಡು ಬಂದರೆ ಅದು ಲಾಕ್ ಆಗುತ್ತೆ. ಸಿಂಗಲ್ ಕ್ರೋಶೆ ಅಂತೀವಿ. ಮತ್ತು ಇನ್ನೂ ಒಂದು ಟೈಮ್ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಇದು ಸ್ಯಾಂಪಲ್ ಪೀಸಿಗೆ ಆಗ್ತಾ ಇರೋದು ಫ್ರೆಂಡ್ಸ್. ಡಿಸೈನ್ ಯಾವ ರೀತಿ ಬರುತ್ತೆ ಅಂದರೆ ಸಿಂಪಲ್ಲಾಗಿರೋ ಡಿಸೈನ್ನ ಟ್ರೈ ಮಾಡಿರೋದು. ಇದಕ್ಕೆ ಲೆಂತಿ ಬೀಡ್ಸ್ ತೊಗೋತಾ ಇದ್ದೀನಿ. ಯಾವುದಾದ್ರೂ ನಡೆಯುತ್ತೆ. ವೀಟ್ ಬೀಡ್ಸು ಒಂದು ಸ್ವಲ್ಪ ಲೆಂತ್ ಆಗಿರಬೇಕು. ಡ್ರಮ್ ಬೀಡ್ಸು. ನಾನು ಈ ಥರ ಇರೋ ಬೀಡ್ಸ್ನ ತೊಗೋತಾ ಇದ್ದೀನಿ. ಸ್ವಲ್ಪ ಏನೋ ಟ್ವಿಸ್ಟೆಡ್ ಟೈಪ್ ಇದೆ, ಸ್ವಲ್ಪ ಲೆಂತಿ ಆಗಿದೆ ಬೀಡು. ಸೊ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗೆ. 2 ಸಿಂಗಲ್ ಕ್ರೋಶೆ ಆಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. 2 ಸರ್ತಿ ದಾರ ಸುತ್ಕೋಬೇಕು ನೀಡಲ್ ಮೇಲೆ. ಸೊ ಈ ರೀತಿ 2 ಸರಿ ದಾರ ಸುತ್ಕೊಂಡು ಇದನ್ನು ಸ್ಲ್ಯಾಂಟಾಗಿ ಇಟ್ಕೊಳ್ಳೋಣ. ಸೊ ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚ್ ಥರನೇ ಸ್ಲ್ಯಾಂಟಾಗಿ ಇಟ್ಕೊಂಡು, ಸೊ ಅದು ಟ್ರಯಾಂಗಲ್ ಶೇಪಲ್ಲಿ ಬಂದಾಗ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತಂದಮೇಲೆ ನೀಡಲ್ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಇವಾಗ ನಮಗೆ ಟ್ರಿಪಲ್ ಕ್ರೋಶೆ ಆಯ್ತಲ್ವ. ಒಂದು ಬೀಡನ್ನ ಬೀಡ್ ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಈ ರೀತಿ ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕೋತೀನಿ. 1 ಚೈನ್, ಇನ್ನೂ 2 ಹಾಕ್ಕೊಳ್ಳೋಣ. 3 ಚೈನ್ಸು ಅಥವಾ 4 ಕೂಡ ನಡೆಯುತ್ತೆ ಫ್ರೆಂಡ್ಸು. 3 ಅಥವಾ 4 ಚೈನ್ಸ್ ಹಾಕೋಬೇಕು. ಹಾಕ್ಕೊಂಡು ಈ ಸ್ಟ್ಯಾಂಟಿಂಗ್ ಕಂಬ ಏನಿದೆ, ಟ್ರಿಪಲ್ ಕ್ರೋಶೆ ಏನಿದೆ, ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದು ಯು ಶೇಪ್ ಅಲ್ಲಿ ಕಾಣಿಸುತ್ತೆ ನಿಮಗೆ. ಈ ರೀತಿ 3 ಚೈನ್ನ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಸೊ ಮತ್ತೆ 1 ಟೈಮ್ 3 ಚೈನ್ ಹಾಕ್ಕೊಂಡು ಆ ಸೇಮ್ ಕಂಬಗೆ ಲಾಕ್ ಮಾಡ್ಕೊಳ್ಳೋಣ. 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಹಾಕ್ತೀನಿ. ಸೊ ಇದೇ ರೀತಿ ಕಂಬ ಪೂರ್ತಿ ಮಾಡ್ಬೋದು ಫ್ರೆಂಡ್ಸ್, ಅದು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 3 ಸರ್ತಿ ಮಾತ್ರ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಟೈಮ್ಸ್ ಮಾತ್ರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಸೊ ಇನ್ನೂ ಮಿಕ್ಕಿರುತ್ತೆ ಅಲ್ವಾ ಥ್ರೆಡ್, ಅಲ್ಲಿಗೆ ನಾನಿವಾಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ. ಓನ್ಲಿ 3 ಟೈಮ್ಸ್ ಮಾತ್ರ 3 ಚೈನ್ ಹಾಕಿ ಲಾಕ್ ಮಾಡಿದ್ದಾಯಿತು. ಅದು ಯು ಶೇಪ್ ಥರ ಕಾಣಿಸುತ್ತೆ. ಮಿಕ್ಕಿದ್ದೆಲ್ಲ ನಾನು ಸಿಂಗಲ್ ಕ್ರೋಶೆ ಫಿಲ್ ಮಾಡ್ತೀನಿ. ಸೊ ಒಟ್ಟು 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ ಲೆಂತ್ ವೈಸ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಇದು ಲೆಂತಿ ಬಿಡಿ ಸ್ವಲ್ಪ, ಸೊ ಅದಕ್ಕೋಸ್ಕರ ನಾನು 5 ಹಾಕ್ತಾಯಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶೆ ಇಡಿಸುತ್ತೆ. ಇನ್ನು ಸ್ವಲ್ಪ ಶಾರ್ಟ್ ಬಿಟ್ ಆದರೆ ಇನ್ನೂ ಕಡಿಮೆ ಇಡಿಸುತ್ತೆ ನಿಮಗೆ ಸಿಂಗಲ್ ಕ್ರೋಶೆ. ಒಟ್ಟು 3 ಸತಿ 3 ಚೈನ್ ಟೈಪ್ ಹಾಕಿ ಮಿಕ್ಕಿದೆಲ್ಲ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವನ್ ನೀವು 3 ಚೈನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅದಕ್ಕೆ ಈ ಥರ ಮಾಡಿದ್ದೀನಿ. ಮತ್ತು 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಾರ್ಮಲಾಗಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸ್ಲ್ಯಾಂಟಿಂಗ್ ಅರ್ಚ್ ಹಾಕ್ತೀವಿ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಮೇಲ್ಗಡೆ ಒಂಚೂರು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಂಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ತುಂಬ ಈಸಿ ಇರ್ಬೋದು. ಒಂದೊಂದು ಈಸಿ ಡಿಸೈನು ತುಂಬ ಲುಕ್ ಕೊಡುತ್ತೆ ನಿಮಗೆ. ನೀಟಾಗಿ ಪರ್ಫೆಕ್ಟಾಗಿ ಹಾಕಿದ್ರೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಬೀಡ್ ಲಾಕ್ ಮಾಡ್ತೀನಿ ಡೈರೆಕ್ಟಾಗೆ. ಮತ್ತು 2 ಟೈಮ್ಸ್ ದಾರ ಸುತ್ತಕೊಂಡು ನೋಡಿ, ಟ್ರಯಾಂಗಲ್ ಶೇಪ್ ಇಟ್ಕೋಬೇಕು. ಟ್ರಯಾಂಗಲ್ ಶೇಪ್ ಆದ ತಕ್ಷಣ ನೀವು ಸ್ಯಾರಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1, 2 ದಾರ 1, 2 ದಾರ 1 ಮಾಡಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವೋ ಅಷ್ಟೇ ಗ್ಯಾಪಲ್ಲಿ ಸೆಕೆಂಡ್ ಕೂಡ ಮೆಜರ್ಮೆಂಟ್ ತೊಗೋಬೇಕು. ಅಷ್ಟೇ ಗ್ಯಾಪ್ ಬಿಡಬೇಕು. ಟ್ರಿಪಲ್ ಕ್ರೋಶೆ ಹಾಕಿ 3 ಚೈನ್ ಮಾಡೋಣ. ಮತ್ತು 3 ಚೈನ್ ಮಾಡಿ ಆ ಕಂಬದ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಕಂಬದ ಒಳಗಡೆ ಲಾಕ್. ಮತ್ತು 3 ಚೈನ್ ಹಾಕೋಣ. 3 ಟೈಮ್ಸ್ ಮಾಡಬೇಕಲ್ವ. 3 ಚೈನ್ ಮಾಡಿ ಕಂಬದ ಒಳಗಡೆ ದಾರನ ತೊಗೊಂಡು ಬಂದು ಲಾಕ್. ಮತ್ತು ಇನ್ನೂ 1 ಟೈಮ್ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ.
ಸೊ ಬೇಕಂದರೆ ಬೀಡ್ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಯಾವುದೇ ಬೀಡಿ ಆ್ಯಡ್ ಮಾಡಿಲ್ಲ, ಬರೀ ಥ್ರೆಡ್ಡಲ್ಲೇ ಲೆಂತಿ ಬೀಡ್ ಜೊತೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಕೋಕ್ಕೆ ತುಂಬ ಅಂದರೆ ತುಂಬ ಈಸಿ, ತುಂಬ ಬೇಗ ಆಗೋಗುತ್ತೆ. ವಿತೌಟ್ ಕುಚ್ಚು ಡಿಸೈನ್ ಇದು. ಕುಚ್ಚು ಹಾಕೋ ಕೆಲಸ ಇಲ್ಲ, ಬೇಕಂದರೆ ಕುಚ್ಚುಗೆ ಪ್ಲೇಸ್ ಬಿಡ್ಬೋದು ಫ್ರೆಂಡ್ಸ್. ಬಟ್ ಇದಕ್ಕೆ ವಿತೌಟ್ ಕುಚ್ಚುನೇ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕು, ಕಾಟನ್ ಸಿಲ್ಕ್ ಅಂತ ಸ್ಯಾರೀಸ್ಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ ಡಿಸೈನು. ಸೊ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಒಂದು ಪಾಯಿಂಟ್ ಪಕ್ಕದಲ್ಲೇ ಬರುತ್ತೆ, ಸೊ ಅಲ್ಲೇ ಲಾಕ್ ಮಾಡಿಕೊಂಡು ಮತ್ತು ಸೀದಾ ಅಲ್ಲಿಂದ ಡೈರೆಕ್ಟಾಗಿ ದಾರ ಸ್ವಲ್ಪ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದು. ಈ ರೀತಿ ಕಾಣಿಸುತ್ತೆ. ಆದಷ್ಟು ಬೀಡು ಪ್ಯಾರಲಲ್ ಆಗಿರಬೇಕು, ಒಂದಕ್ಕೊಂದು ಪ್ಯಾರಲಾಗಿ ಕಾಣಿಸ್ಬೇಕು ನಿಮಗೆ ನೀಟಾಗಿ. ಆವಾಗಲೇ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಅದು ಅಂದರೆ ಗ್ಯಾಪ್ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿದ್ರೆ ನಾವು ಟ್ರಿಪಲ್ ಕ್ರೋಶೆನ ಈ ಥರ ಪ್ಯಾರಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಬೀಡ್ ಲಾಕ್ ಮತ್ತು ಟ್ರಿಪಲ್ ಕ್ರೋಶೆ. ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಫ್ರೆಂಡ್ಸ್ ಇದು ಲಾಕ್ ಮಾಡೋದು ಅಂದರೆ ಕಂಬ ಹಾಕೋದು ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೂಡ ನಾನು ಟ್ರಿಪಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಟ್ರಿಪಲ್ ಕ್ರೋಶೆ ಮಾಡಿ ಮತ್ತು 3 ಚೈನ್ ಹಾಕಿ ಕಂಬದೊಳಗೆ ಲಾಕ್ ಮಾಡೋಣ. ಕಂಬದೊಳಗಡೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ 3 ಟೈಮ್ಸ್ ಮಾಡ್ಕೊಳ್ತೀನಿ. 3 ಟೈಮ್ಸ್ 3 ಚೈನ್, 3 ಟೈಮ್ಸ್ 3 ಚೈನ್ ಮಾಡಿದ್ಮೇಲೆ ನಾವು 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡೋದು. ಸೇಮ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ನಿಮಗೆ ಪೂರ್ತಿ ಆಗೋ ಗಂಟ ಗೊತ್ತಾಗಲ್ಲ ಫ್ರೆಂಡ್ಸ್. ಪೂರ್ತಿ ಆದಮೇಲೆ ಇದ್ರ ಲುಕ್ ಗೊತ್ತಾಗೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಬೀಡ್ಸ್ ಮಾತ್ರ ಸ್ವಲ್ಪ ಪ್ಯಾರಲಲ್ ಆಗಿರೋ ಥರ ನೀವು ನೋಡ್ಕೊಳ್ಳಿ ಅಷ್ಟೇ. ಚೆಕ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಬೇಗ ಆಗೋಗುತ್ತೆ ನಿಮಗೆ. ವಿತಿನ್ 2 ಅವರ್ಸಲ್ಲೇ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ ಸೀರೆ ಪೂರ್ತಿ. ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವನ್ ಕುಚ್ಚು ಬೇಕಂದರೆ ಕಟ್ಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಹಾಗೆ ಬಿಡ್ಬೋದು. ಈ ರೀತಿ ಕಾಣಿಸುತ್ತೆ. ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೀಡ್ಗೂ ಈ ಡಿಸೈನ್ಗೂ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ವಿತೌಟ್ ಕುಚ್ಚು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಚೆನ್ನಾಗಿರುತ್ತೆ ಇದು. ಸೊ ಈ ಲೆಂತಿ ಬೀಡಲ್ಲಿ ಡ್ರಮ್ ಬೀಡು ಯಾವ ಥರ ಬೀಡ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕುಚ್ಚು ಇಲ್ಲ, ಬಟ್ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. 300ಇಂದ 350ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಬಿಗಿನರ್ಸ್ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇಂಥ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ನೀಟಾಗಿ ಬರುತ್ತೆ. ಆಮೇಲೆ ಬೀಡ್ಸ್ ಎಲ್ಲ ಕರೆಕ್ಟಾಗಿ ಕೂರ್ಸೋಕ್ಕೆ, ಮೆಷರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ. ಇದನ್ನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Thank you for watching friends. Thank you.